ಆತ್ಮ ನಮಸ್ತೆ ಎಲ್ಲಾರ್ಗುನು. ದಕ್ಷಿಣಾಚಾರ ಪದ್ಧತಿ ಅಂದ್ರೆ ಏನು, ವಾಮಾಚಾರ ಪದ್ಧತಿ ಅಂದ್ರೆ ಏನು, ಕೌಳಾಚಾರ ಪದ್ಧತಿ ಅಂದ್ರೆ ಏನು, ಶಾಕ್ಯ ಪರಂಪರೆ ಅಂದ್ರೆ ಏನು, ಸಮಯಾಚಾರ ಪದ್ಧತಿ ಅಂದ್ರೆ ಏನು, ಇದನ್ನ ಸುಲಭವಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇವತ್ತು ನಾನು ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇವಾಗ ನಮ್ಗೆ ದಕ್ಷಿಣಾಚಾರ ಅಂತಾನೆ ನಮ್ಮ ಬಲಗೈ ಅಂತ ತಿಳ್ಕೊಳ್ಳೋಣ, ನಮ್ಮ ಎಡಗೈ ವಾಮಾಚಾರ ಪದ್ಧತಿ ಅಂತ ತಿಳ್ಕೊಳ್ಳೋಣ. ಈ ಎರಡರ ಮಧ್ಯೆ ಇರುವಂತದೇ ಕೌಳಾಚಾರ ಪದ್ಧತಿ, ಶಾಕ್ಯ ಪರಂಪರೆ. ದಕ್ಷಿಣಾಚಾರ ಮಾರ್ಗದಲ್ಲಿ ನಮ್ಗೆ ಆಗಮನ ಶಾಸ್ತ್ರದ ಪ್ರಕಾರ ಸ್ಮೃತಿಗೆ ತುಂಬಾ ಆದ್ಯತೆಗಳನ್ನ ಕೊಡ್ತಾರೆ. ಹಾಗೆ ನಮ್ಗೆ ಭಕ್ತಿ ಮಾರ್ಗದಲ್ಲಿ ಇರುತ್ತೆ, ಭಕ್ತಿ ರಸ ಇರುತ್ತೆ. ಇದನ್ನ ನಾವು ಹವನ ಪದ್ಧತಿಯಲ್ಲಿ, ಶಾಸ್ತ್ರೋಕ್ತವಾಗಿ ಪದ್ಧತಿಯಲ್ಲಿ ದಕ್ಷಿಣಾಚಾರದಲ್ಲಿ ಪದ್ಧತಿಯನ್ನು ಮಾಡುವಂಥದ್ದು. ಅದೇ ವಾಮಾಚಾರ ಪದ್ಧತಿಯಲ್ಲಿ, ಇಲ್ಲಿ ದಕ್ಷಿಣಾಚಾರ ಪದ್ಧತಿಯಲ್ಲಿ ಭಗವಂತನ ಅನುಗ್ರಹ ನಮ್ಗೆ ಹೇಗಾಗುತ್ತೆ ಅಂತಂದ್ರೆ, ನಾವು ಅದನ್ನ ಭಗವಂತನ ರಿಕ್ವೆಸ್ಟ್ ಮಾಡ್ತೀವಿ. ಎಲ್ಲಾ ತರದ್ದು ಒಂದು ತಂದೆ ಭಗವಂತ ಇದು ನಿನಗೆ ಅರ್ಪಣೆ, ಭಗವಂತ ನನಗೆ ಅನುಗ್ರಹಿಸು, ಭಗವಂತ ನನಗೆ ಕಾಪಾಡು, ಭಗವಂತನ ಅನುಗ್ರಹ ನಮ್ಗಿದೆ ಅಂತ ಪ್ರೀತಿಯಿಂದ ಭಕ್ತಿಯ ರಸದಲ್ಲಿ ಇರುವಂತದ್ದೇ ದಕ್ಷಿಣ ಮಾರ್ಗ. ಆದ್ರೆ ವಾಮ ಮಾರ್ಗದಲ್ಲಿ ಇದು ಉಲ್ಟಾ ಆಗಿರುತ್ತೆ. ಇಲ್ಲಿ ಹೇಗೆ ಅಂತಂದ್ರೆ, ವಾಮ ಮಾರ್ಗದಲ್ಲಿ ನನಗೆ ಶಕ್ತಿಯ ಅರಿವು ಆಗ್ಬೋವರೆಗೂ ನಾ ಇದನ್ನ ನಂಬಲ್ಲ ಅನ್ನೋ ತರದ ವಾಮ ಮಾರ್ಗವಾಗಿರುತ್ತೆ. ವಾಮ ಮಾರ್ಗದಲ್ಲಿ ನಮ್ಗೆ ಮದ್ಯ, ಮೈಥುನ, ಮೀನು, ಮಾಂಸ ಈ ಎಲ್ಲಾ ರಸಗಳನ್ನು ದೇವರಿಗೆ ನೈವೇದ್ಯ ಮಾಡಿ ದೇವರನ್ನು ಅನುಗ್ರಹನ ಪಡ್ಕೊಳ್ಳೋ ಅಂತದೇ ವಾಮ ಮಾರ್ಗ. ಇಲ್ಲಿ ದೇವತೆಗಳನ್ನ ನೀನ್ ಬಂದು ಮಾಡ್ಲೇಬೇಕು ಅಂತ ಕಮಾಂಡಿಂಗ್ ಕೊಡ್ತಾರೆ. ಕಮಾಂಡಿಂಗ್ ಮೂಲಕ ದೇವರ ಅನುಗ್ರಹವನ್ನು ಪಡ್ಕೊಂತಾರೆ. ಇಲ್ಲಿ ಇದನ್ನ ನಾವು ವಾಮ ಮಾರ್ಗದಲ್ಲಿ ತುಂಬಾ ರೀತಿಗಳಲ್ಲಿ ಇರುತ್ತೆ. ಅದನ್ನ ನಮ್ಗೆ ಸಿಂಪಲ್ ಆಗಿ ಹೇಳ್ತಾರ ಅಂತದ್ದು. ಈ ವಾಮ ಮಾರ್ಗದಲ್ಲಿ ಹೇಗೆ ಅಂತಂದ್ರೆ, ದೇವತೆಗಳನ್ನ ಅನುಗ್ರಹ, ದೇವತೆಗಳ ಶಕ್ತಿಯ ಅನುಭವ ತನ್ನಗೆ ಆಗೋವರೆಗೂ ಆ ದೇವತೆಗಳನ್ನ ಅನುಗ್ರಹದಿಂದ ಆ ದೇವತೆಗಳ ಆರಾಧನೆ ಮಾಡ್ತಾ ಇರ್ತಾರೆ. ಆ ಆರಾಧನೆ ಹೇಗಿರುತ್ತೆ ಅಂತಂದ್ರೆ, ಎಲ್ಲಾ ಮಾಂಸ ಮದಿರ ಎಲ್ಲಾನು ನೈವೇದ್ಯ ಮಾಡಿ, ಅದಕ್ಕೆ ಒಂದು ಹೋಮಗಳನ್ನ ಮಾಡಿ, ಅವ್ರಿಗೆ ಮಂತ್ರಜಪಗಳನ್ನ ಮಾಡಿ ಅನುಷ್ಠಾನ ಮಾಡಿಕೊಂಡು ದೇವತೆಗಳನ್ನ ಆಹ್ವಾನಿಸಿಕೊಂಡು ದೇವತೆಗಳನ್ನ ಅನುಗ್ರಹನ ಪಡ್ಕೊಳ್ಳುವಂಥದ್ದು. ಈ ಕೌಳಾಚಾರ ಪದ್ಧತಿ, ದಕ್ಷಿಣಾಚಾರ ಅಂದ್ರೆ ಏನು ಅಂತಂದ್ರೆ ಸಾತ್ವಿಕವಾದ ಪದ್ಧತಿ. ನಮ್ಮ ದೇಹದಲ್ಲೇ ಇರುವಂತಹ ಸಾತ್ವಿಕ ಪದ್ಧತಿ, ಸಾತ್ವಿಕ ಗುಣ, ರಜೋಗುಣ ಹಾಗೆ ತಾಮಸಿಕ ಗುಣ. ಹಾಗೇನೆ ಇದು ಕೂಡ ಸಾತ್ವಿಕ ಗುಣ ಅಂದ್ರೆ ಏನು ಅಂದ್ರೆ ದಕ್ಷಿಣಾಚಾರ ಮಾರ್ಗ. ತಾಮಸಿಕ ಮಾರ್ಗದ ಗುಣ ಏನು ಅಂತಂದ್ರೆ ಅದು ವಾಮಾಚಾರ ಮಾರ್ಗ. ಈ ಕೌಳಾಚಾರ ಪದ್ಧತಿ, ಶಾಕ್ಯ ಪದ್ಧತಿಗಳಲ್ಲಿ ಹೇಗೆ ಅಂತಂದ್ರೆ ಇದೆಲ್ಲ ರಜೋಗುಣದಲ್ಲಿ ನಮಗೆ ಇದನ್ನ ಪೂಜಿಸುವಂಥದ್ದು. ಅಂದ್ರೆ ಏನು ಅಂತಂದ್ರೆ ದಕ್ಷಿಣ ಮಾರ್ಗದನ್ನು ಉಪಯೋಗಿಸ್ಕೋತಾರೆ ಇಲ್ಲಿ, ಹಾಗೆ ವಾಮಾಚಾರ ಪದ್ಧತಿಯನ್ನು ಉಪಯೋಗಿಸ್ಕೋತಾರೆ. ಯಾವ್ದ್ರಲ್ಲಿ? ಕೌಳಾಚಾರ ಪದ್ಧತಿಯಲ್ಲಿ, ಹಾಗೆ ಶಾಕ್ಯ ಪರಂಪರೆಯಲ್ಲಿ. ಶಾಕ್ಯ ಪರಂಪರೆಯಲ್ಲಿ ಹೇಗೆ ಅಂತಂದ್ರೆ ದೇವಿಯ ನಾನಾ ವಿವಿಧ ರೂಪಗಳನ್ನ ಆರಾಧಿಸುವಂಥದ್ದು. ಈಗ ನಿಮ್ಗೆ ದಶಮಹಾವಿದ್ಯೆ ಇರ್ಬೋದು, ದೇವಿಯರ ಅನುಗ್ರಹಗಳಾಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಇದೆಲ್ಲ ನಿಮ್ಗೆ ಶಾಕ್ಯ ಪರಂಪರೆಯಲ್ಲಿ ಬರುವಂತದ್ದು. ಹಾಗೆ ನಿಮ್ಗೆ ಕೌಳಾಚಾರ ಪದ್ಧತಿಯಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಕೌಳಾಚಾರ ಪದ್ಧತಿಯಲ್ಲಿ ಶಿವ ಮತ್ತೆ ಶಕ್ತಿಯ ಎರಡೂ ರೂಪಗಳನ್ನು ತೆಗೆದುಕೊಂಡು ದಕ್ಷಿಣಾಚಾರ ರೂಪವಾಗಿಯೂ ಹೌದು, ಹಾಗೆ ವಾಮಾಚಾರ ರೂಪವಾಗಿಯೂ ಹೌದು, ಎರಡನ್ನು ಮಿಶ್ರಣ ಮಾಡಿ ಮಾಡುವಂತಹ ಪಂಥ್ಯಗಳನ್ನ ಇದನ್ನ ಮಾಡ್ಕೊಂಡಿರುವಂತದ್ದು. ಇದು ಒಂದು ಆಚಾರ ಅಂತಂದ್ರೆ ಹೆಂಗೆ ಅಂತಂದ್ರೆ, ನಾವು ಮಾಡುವಂತಹ ಕೈಂಕರ್ಯಗಳು, ನಾವು ಮಾಡುವಂತಹ ಕೆಲಸಗಳು, ಇಲ್ಲಿ ದಕ್ಷಿಣಾಚಾರ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ಎಲ್ಲಾನು ಒಂದು ಪದ್ಧತಿಯಲ್ಲಿ ಮಾಡುವಂಥದ್ದು. ಆದ್ರೆ ಇದ್ರೆಲ್ಲ ಮೂಲ ಉದ್ದೇಶ ಏನು ಅಂತಂದ್ರೆ ಮೋಕ್ಷ ಪ್ರಾಪ್ತಿಗಾಗಿ ಹಾಗೂ ಎನ್ಲೈಟ್ಮೆಂಟ್ಗಾಗಿದೆ. ಎಲ್ಲಾ ಪದ್ಧತಿಗಳು ಕೊನೆಯಲ್ಲಿ ನಮಗೆ ತಿಳಿಸುವಂತಹ ವಿಷಯವೇನು ಅಂತಂದ್ರೆ, ನಮಗೆ ಮೋಕ್ಷ ಪ್ರಾಪ್ತಿಗಾಗಿ, ದೇವತೆಗಳ ಸ್ಥಾನದಕ್ಕಾಗಿ, ನಾವು ಆ ದೇವತೆಗಳ ಅನುಗ್ರಹಕ್ಕಾಗಿ ನಾವು ಹೋಗುವಂಥದ್ದೇ ಈ ಪದ್ಧತಿಗಳೆಲ್ಲವನ್ನು ತಿಳಿಸುವಂಥದ್ದು. ಆದ್ರೆ ಎಲ್ಲರೂ ಒಂದೇ, ಮೂಲ ಉದ್ದೇಶ ಒಂದೇ. ಆದ್ರೆ ಮಾಡುವಂತಹ ಪದ್ಧತಿಗಳು ಬೇರೆ ಬೇರೆ, ಮಾಡುವಂತಹ ಸ್ಥಿತಿಗಳು ಬೇರೆ ಬೇರೆ. ದಕ್ಷಿಣಾಚಾರದಲ್ಲಿ ನಿಮ್ಗೆ ದೇವಸ್ಥಾನಗಳಲ್ಲಿ ಮಾಡ್ತಾರೆ, ಅದೇ ವಾಮಾಚಾರಗಳಲ್ಲಿ ನಿಮ್ಗೆ ಸ್ಮಶಾನದಲ್ಲಿ ಮಾಡ್ತಾರೆ. ಹಾಗೆ ಕೌಳಾಚಾರ ಮತ್ತೆ ನಿಮ್ಗೆ ಶಾಕ್ಯ ಪರಂಪರೆಯಲ್ಲಿ ಎರಡರಲ್ಲೂ ಮಾಡ್ತಾರೆ. ನೀವು ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು, ಹಾಗೆ ನೀವು ಸ್ಮಶಾನದಲ್ಲಿ ಕೂಡ ಮಾಡ್ಬೋದು. ಇದು ಇದರೊಳಗಿರುವಂತಹ ವ್ಯತ್ಯಾಸಗಳು. ಆತ್ಮ ನಮಸ್ತೆ ಎಲ್ಲಾರ್ಗುನು.